ವೆಲ್ಕಮ್ ಟು ನೈಟ್ ವ್ಲಾಗ್. 11:30 ಆಗಿದ್ದ ಟೈಮು. ನಾವು ನಮ್ಮ ಕಸಿನ್ಸ್ ಜೊತೆ ಬಂದುಬಿಟ್ಟು ಕಸ ಬಿಸಾಕಕ್ಕೆ ಬಂದಿದ್ದೀವಿ. ಎಲ್ಲಿ ನೋಡಿ, ದೇವ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ, ಇಬ್ಬರು ಒಂದು 4 ಕಿಲೋಮೀಟ್ರು ಇದಕ್ಕೆ ಕಸ ಬಿಸಾಕಕ್ಕೆ. ಯಪ್ಪ ದೇವ್ರೆ, ನಮ್ಮ ನವಸ್ತೆ ಹೆಂಗೆ ನೋಡಿ ಎಲ್ಲಾರ್ದು ನೋಡಿ. ನಮಕ್ ಕಸ ಹೋಯ್ತು. ನಾವು ಆನೆಸ್ಟ್ ಸಿಟಿಸನ್ಸ್. ಕಸನ ಎಲ್ಲೆಲ್ಲೋ ಬಿಸಾಕ್ಬೇಡಿ, ಮೋದಿ ಫ್ಯಾನ್ಸ್. ಗಾಡಿ ಹತ್ರನೇ ತಗೊಂಡು ಬಂದು ಹಾಕಿ. ಸ್ವಚ್ಛ ಭಾರತ್ ಅಭಿಯಾನ್ ಹಿಂಗಂತಾರೆ. ಆಮೇಲೆ ನೋಡ್ರೆ ಏನಾರ ಮಾಡ್ತಾರೆ ಹುಡುಗರು. ಓಕೆ, ಬನ್ನಿ ಹೋಗೋಣ ಮನೆಗೆ ವಾಪಸ್ಸು. ನಮ್ದು ಈ ಒಂದು ಕಸ ಬಿಸಾಕು ವೀಕೆಂಡು ನನ್ನ ಟ್ರಿಪ್. ನಮಗೊಂದು ನೈಟ್ ರೈಡ್ ನಮಗೆಲ್ಲ. ಬರ್ತೀವಿ, ಈಗ ಒಂದು ಟ್ರಿಪ್ ಹೊಡಿತೀವಿ, ಹೋಗ್ತಾ ಇರ್ತೀವಿ. ಈಗೊಂದು ರೋಡ್ ನಗಿತಾರೆ ನಮ್ಮ ಗೌರ್ಮೆಂಟು. ಯಪ್ಪ ಅದು ಫುಲ್ ಬ್ಲಾಗಿಂಗ್ ವೈಬ್ಸ್ ಗೈಸ್. ಈಗ ನಮ್ಮ ಡ್ರೈವರ್ ಆದ ಶ್ರೇಯಸ್ ಅವರು ಪ್ಯಾಸೆಂಜರ್ ಕೊಡ್ತಿದ್ದೀವಿ ಬ್ಲಾಗಿಂಗ್ಗೆ. ಗೈಸ್, ನಾವೀಗ ಎಷ್ಟು ಕಸ ಬಿಸಾಕ್ಬಿಟ್ಟು ಈ ಮಿಷಿನ್ ಇಂಪಾಸಿಬಲ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಹೇಳ್ಬಿಟ್ಟು ಏನಂತ ಗೊತ್ತಾ, ಐಸಿನ್ ಶಾಪ್ ಹುಡ್ಕು ಹೋಗೋಣ ಅಂತ ರಾತ್ರಿ 11:30. ಅದು ಮತ್ತೆ ಬಜೆಟ್ ಫ್ರೆಂಡ್ಲಿ ಆಯ್ತು. ರಾತ್ರಿ ಮೇಲೆ ಅದು ಬೆಂಗಳೂರಲ್ಲಿ ರಾತ್ರಿ ಸಿಗತ್ತಂತೆ. ನೋಡಿ, ಈ ನನ್ನ ಮಾತು ಹುಡುಕ್ತಾ ನಾವು ಕುತ್ಕೊಂಡ್ಬಿಟ್ಟು. ಒಳ್ಳೆ ಹುಡುಗರು ಐಸ್ ಕ್ರೀಮ್ ಅಂತ ಇದ್ಯಾರ ಅಂತಾರ. ರಾತ್ರಿ 11:30 ಆಗ್ತಾ ಬಂತು. ಒಳ್ಳೆ ಈಗ 8 ಗಂಟೆ ಹಂಗಿದಂಗಿದೆ. ಒಳ್ಳೆ 12 ಗಂಟೆ ಆಯಿತು. ಇನ್ನೂ ಜನ ಹಂಗೆ ಓಡಾಡ್ತಾವ್ರೆ. ಜನ ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ. ನಮ್ಮ ಬೆಂಗಳೂರು ಜನ ಅಂತೂ ರಾತ್ರಿ ಇಡೀ ಓಡಾಡ್ತಾ ಇರ್ತಾರೆ. ಬಾಯ್ಸ್ ಒಂದು ಫುಲ್ ಸರ್ಚು. ಇಲ್ಲಿ ನೋಡಿ, ನೋಡ್ಬೇಕು ಆಂಬಿಯನ್ಸ್ ಅಲ್ಲ, ಬೆಂಗಳೂರು ಪ್ರೈಸ್ ತಗೊಂಡು ಹೋಗ್ಬೇಕೀಗೆಲ್ಲ. ಇಲ್ಲಿ ನೋಡಿ ನಮ್ಮ ಹಯಬುಜ. ನೋಡಿ ಮೇರೆಗೆ ಬಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು, ಅದು ಮೆಡಿಕಲಲ್ಲಿ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ತಿಂತಾ ಇದ್ದೀವಿ ಎಲ್ಲರೂ. 12 ಗಂಟೆಗೆ ಐಸ್ ಕ್ರೀಮ್. 12 ಗಂಟೆಗೆ ಐಸ್ ಕ್ರೀಮು ಹೆಂಗೆ ತಿಂತೀರ ನೋಡಿ ಗಂಡು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಜಸ್ಟ್ ಕಸ ಬಿಸಾಕ್ಬಿಟ್ಟು ನಮ್ದೆಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ನಾವು ಇವಾಗ ಏನು ಮಾಡ್ತಿದ್ವಿ ಗೊತ್ತಾ, ಕಂಟಿನ್ಯೂ ಅವಾಗ ಅರ್ಧ ಮೂವಿ ಬಿಟ್ಬಿಟ್ಟು ಹೋಗಿದ್ವಿ. ಇವಾಗ ಯಾವುದೋ ಒಂದು ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು ವೈರಸ್ ಮೂವಿ. ಫುಲ್ ಇಂಟ್ರೆಸ್ಟಿಂಗ್ ಆಗಿ ನಮ್ಮ ಹುಡುಗರೆಲ್ಲ ಹಿಂಗೆ ನೋಡ್ತಾ ನೋಡಿ. ಫುಲ್ಲು ಇಲ್ಲಿ ನೋಡಿ ಹೆಂಗೆ ಡಿಯರ್ ಹೆಂಗಿದೆ. ಸಕ್ಕದ ಬರ್ತಿದೆ ಮೂವಿ. ಒಳ್ಳೆ ಫ್ಯಾನ್ ಹಾಕೊಂಡ್ಬಿಟ್ಟಿದ್ವಿ. ಗುತ್ತು ಓ ಮೈ ಗಾಡ್, ಜಸ್ಟ್ ಮಿಸ್. ಇಲ್ಲಿ ನೋಡಿ, ಚಿಲ್ಲಿಗೋಸ್ಕರ ಫ್ಯಾನು ಒಂದು, ಆಮೇಲೆ ಮತ್ತೊಂದು ಫ್ಯಾನು. ಇಲ್ಲಿ ನೋಡಿ ಫುಲ್ ವೈಬ್ಸ್ ಆಗಿ ಕೂತ್ಕೊಂಡಿದ್ದೀವಿ. ನಮ್ಮ ಹುಡುಗರು ಫುಲ್ ಸೀರಿಯಸ್ ಆಗಿ ನೋಡ್ತಾರೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಪ್ಲೀಸ್ ಗುಡ್ ನೈಟ್ ಗೈಸ್. One day later. ಗುಡ್ ಮಾರ್ನಿಂಗ್. ನೋಡಿ, ನಮ್ಮ ಬಾಯ್ಸು ಕಾಫಿ ಕುಡಿತವ್ರೆ. ನೀನೇ ಹೆವಿ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ಓನ್ಲಿ ಕಾಫಿ ಸಾಕಂತೆ. ಬಟ್ ನಾನು ಮಸಾಲೆ ದೋಸೆ ಪ್ಲಸ್ ಕಾಫಿ. ಈಗ ನಮಗೆ ಎಂತ ಬೇಡ ಅಂತ ಹೇಳ್ಬಿಟ್ಟು ನಾವು ಹೆವಿ ಆಯ್ತಂತ ಪೂರಿ ತಿಂತೀವಿ. ಹೆವಿ ಅಂತ ಹೇಳ್ಬಿಟ್ಟು ಬಸ್ಸೇ ಪೂರಿ ತಿಂತವ ನನ್ನ ಮಗ. ಇವನು ಹೊಟ್ಟೆಗೆ ಲೈಟ್ ಇರಲಿ ಅಂತ ಎಣ್ಣೆ ಕದ್ದು ಪೂರಿ. ನೋಡಿ ಗೈಸ್, ಪಾಪ್ಕಾರ್ನ್ ತಗೊಂತಿದ್ದೆ. ಡಿಮಾರ್ಟ್ ಬಂದಿದ್ದೀವಿ. ಪಾಪ್ಕಾರ್ನು, ಐಸ್ ಕ್ರೀಮು. ನೋಡಿ, ಇಟ್ಕೊಳ್ಳೋ ಬೇಗ. ಈ ಕಳ್ಳ ಇಟ್ಕೊಳ್ಳೋಡಿದ್ನ ಇಟ್ಕೊಳ್ಳೋ. ನೋಡಿ, ಒಂಚು ಇಟ್ಕೊಳ್ಳಿ ಅಂದರೆ ಇಟ್ಕೊಳ್ಳಲ್ಲ ಕಳ್ಳರು. ಹಂಗೆ ಹೋಗ್ತಾರೆ ನೋಡಿ. ನೋಡಿ ಹಿಂಗೆ ಮಾಡ್ತಾರೆ ಎಲ್ಲರೂ. ಬಿಸಿಲು ಇದರಲ್ಲಿ ಐಸ್ ಕ್ರೀಮ್ ತಿನ್ನುವ ಗೈಸ್. ಗುಡ್ ಆಫ್ಟರ್ನೂನ್. ನಾವು ಡಿಮಾರ್ಟ್ ಹೋಗಿ ಎಲ್ಲ ಬಂದು ಫ್ರೆಶ್ ಅಪ್ ಎಲ್ಲ ಸ್ವಲ್ಪ ಕುತ್ಕೊಂಡು ಫೋನ್ ನೋಡಿ ಮೂವಿ ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ಇವಾಗ ಅಡುಗೆ ಮಾಡೋಣ ಅಂತ ಹೋಗ್ತಿದ್ವಿ. ಅದಕ್ಕೆ ನಾವೆಲ್ಲ ಐಟಮ್ಸ್ ತಂದಿದ್ದೀವಿ. ಈಗ ಆಲ್ಮೋಸ್ಟು ಲೇಟ್ ಆಯ್ತು ಅಂತ ಬ್ಲಾಗ್ ಮಾಡ್ತದೆ ಮಾಡೋಕ್ಕೆ. ಇವಾಗ ಎಗ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಎಗ್ ಹ್ಯಾಸ್ ಬಿನ್ ಆಲ್ರೆಡಿ ಬಾಯ್ಲ್ಡು. ಇವಾಗ ಇದು ಎಲ್ಲ ಕೊತ್ತಂಬರಿ ಮತ್ತು ಆನಿಯನ್ನು ಟೊಮೆಟೊ ಹಾಕಿ ಬೇಕಿಟ್ಟಿದ್ವಿ. ನೋಡಿ, ನಮ್ಮ ಶ್ರೇಯಸ್ ಅವರು, ಇಲ್ಲಿ ಶ್ರೀನಾಥ್ ಕುಮಾರ್ ಅವರು ಹಾಗೆ ಬರ್ತಾ ಪಾಪ್ಕಾರ್ನ್ ತೊಗೊಂಬಂದ್ವಿ, ತಿಂತಾಯಿದ್ವಿ. ಆಮೇಲೆ ಮೂವಿ ಡೌನ್ಲೋಡ್ ಇಟ್ಟಿದ್ದೀವಿ. ಆಮೇಲೆ ಸ್ವಲ್ಪ ಹಂಗೆ ಬಟ್ಟೆ ವಾಷಿಂಗ್ ಎಲ್ಲ ಆಯಿತು ನೋಡಿ.
ಇಲ್ಲೊಬ್ರು ಹಿಂಗೆ ಬಿತ್ಕೊಂಡವ್ರೆ, ಮತ್ತೊಬ್ರು ನಾವು ಹಿಂಗೆ ಬಿತ್ಕೊಂಡಿದ್ದೀವಿ. ಏನು ಮಾಡೋಣ, ಅನ್ನ ಆಗ್ತಾ ಉಂಟು, ರೆಡಿ ಆಗಿದ್ದೀವಿ. ಪಾಪ್ಕಾರ್ನ್. One eternity later. ಗೈಸ್, ಬೇರೆ ರೆಡಿ ಆಗಿದೆ. ತುಪ್ಪ ಹಾಕೋಣ ಅಂತ ತುಪ್ಪ ತಂದಿದ್ದೀನಿ. ಘಮ ಘಮವಾದ ತುಪ್ಪ, ಟೇಸ್ಟಿ, ಫುಲ್ ಹೋಸ್ಟೆಲ್ ಸ್ಟೈಲ್ ತುಪ್ಪ ಮಾಡಿದ್ದೀವಿ. ಹೋಸ್ಟೆಲ್ ಸ್ಟೈಲ್ ತುಪ್ಪ ಮಾಡಿದ್ದೀವಿ. ಬಿಸಿಲಲ್ಲಿ ಇಡ್ಬೇಕಂತ. ಗರ್ಮ ಗರಂ ಬಿರಿಯಾನಿ ರೆಡಿ ಆಗಿದೆ. ಎಲ್ಲ ಪ್ಲೇಟ್ ಸರ್ವ್ ಮಾಡ್ತಿದ್ವಿ. ಮೂಯಸ್ ರೆಡಿ ಆಗಿದೆ. ನಮ್ಮ ಗಂಡು ಎಲ್ಲ ಬಡಿಸ್ತಾನೆ ಎಲ್ಲರೂ ಕ್ಲೀನಾಗಿ. ಮಸ್ತಾಗಿದೆ ಮತ್ತು ಬಿರಿಯಾನಿ ಮಾತ್ರ. ಆಮೇಲೆ ನಮ್ಮದು ಮಜ್ಜಿಗೆ ಸೋಡಾಗೂ ರೆಡಿ ಆಗಿದೆ. ಸೋಡಾ ಮಜ್ಜಿಗೆ ಇಲ್ಲಿ ಸೈಡಿಗಿದೆ. ಎಲ್ಲ ಫುಲ್ ಮಸಾಲ ಹಾಕಿ ರೆಡಿ ಹಾಕೋತಿದ್ವಿ. ಹೇ ಬಾಯ್ಸ್, ಹಾಯ್ ಎಲ್ಲರೂ. ಫುಲ್ ಮಸ್ತಾಗಿ ಕೊಡ್ತೀನಿ, ನಾನು ಊಟ ಮಾಡೋಣ. ಫೋಟೋ ಹಾಕ್ತೀನಿ ಆಯಿತಾ, ನೋಡಿ ಎಲ್ಲರೂ. ಓಕೆ, ಬಾಯ್ ಗೈಸ್. ಎಸ್, ಜಸ್ಟು ಮೂವಿ ಕಂಪ್ಲೀಟ್ ಮಾಡಿ 5 ನಿಮಿಷ ಆಗಿಲ್ಲ. ಕಾರ್ಡ್ಸ್ ಆಡೋಣ ಅಂದರು. ಒಂದು ರೌಂಡ್ ಕಾರ್ಡ್ಸ್ ಆಡೋಣ ಅಂತ ಎಲ್ಲ ಕಾರ್ಡ್ಸ್ ಆಡ್ತಾಯಿದ್ದೀವಿ ನೋಡಿ. ಕತ್ತೆ ಆಡ್ತಾ ಇದ್ದೀವಿ ಎಲ್ಲರೂ. ಇದನ್ನು ಕಾರ್ಡ್ಸ್ ಯಾರಿಗೆ ಹೇಳ್ಬೇಕು ಹೋಗ್ಬಿಡಿ. ಮತ್ತೆ ಸೊ ನಿಂಗೆ ಕರ್ಸೋಣ, ಹಿಂಗೆ ಆಚೆ ಕಳಿಸೋಣ. ನಿನ್ನ ದೋಸೆ ತೋರಿಸಿದ್ರು ನೋಡಿದ್ರಲ್ಲ. ನೋಡಿ ಗೈಸ್, ನಾವೆಲ್ಲ ಪಾರ್ಕಿಗೆ ಬಂದಿದ್ದೀವಿ. ನಾವೆಲ್ಲ ಪಾರ್ಕಿಗೆ ಬಂದಿದ್ದೀವಿ ಗೈಸ್. ಯಾರ್ದು ಗೊತ್ತಿಲ್ಲ, ನಾ ಯಾರು ಗೊತ್ತಿರೋದೇ ನೋಡಿ. ಇಲ್ಲಿ ನೋಡ್ರಿ ಹೆಂಗಂತ ನೋಡಿ ನಂಗೆಲ್ಲ. ಗೈಸ್, ನಾವು ಮ್ಯಾಚ್ ನೋಡ್ತಿದ್ದೀವಿ. ಏನೋ ಫುಲ್ ಸೀರಿಯಸ್ ಮ್ಯಾಚ್ ಅಂತ ಹೇಳ್ತಾರೆ. ಬೌಲಿಂಗ್ ಹಾಕ್ತಾರೆ, ಬೌಲಿಂಗ್ ಹಾಕ್ತಾನೆ ಇವನಿಂದ. ಓ ಮೈ ಗಾಡ್, 6 ಆಯ್ತು. ನಮ್ಮ ಬಾಯ್ಸ್ ನೋಡಿ ಫುಲ್ ಖುಷಿಯಾಗವ್ರೆಲ್ಲರೂ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟಾರೆ. ಅದಕ್ಕೂ ಇಂಡಿಯಾ ಸಕ್ಕತ್ತಾಗಿ ಆಡ್ತಾರೆ ಅಂತ ಫಸ್ಟಿನ ಸ್ಟಾರ್ಟ್ ಆಡ್ತಾರೆ. ಅದಕ್ಕೆ ಫಸ್ಟ್ ಗೊತ್ತಾಗ್ತಿಲ್ಲ. ನೋಡೋಣ ಏನಂತ ಟ್ಯೂನ್ ಆಗಿರಿ, ನೋಡೋಣ ವಿನ್ ಆಗ್ತೀವಿ ಅಂತ ಹೇಳ್ತೀನಿ ನಿಮಗೆ ಇರೋ ಬ್ಲಾಕಲ್ಲಿ. ನೋಡಿ ಗೈಸ್, ನೀರು ಊಟ ಎಲ್ಲ ತಗೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮ್ಯಾಚ್ ಆಗ್ತಾ ಉಂಟು ವಿತ್ ಬಿರಿಯಾನಿ. ಗೈಸ್, ಸಕ್ಕತ್ತಾಗಿರೋ ಪಟಾಕಿ ಹೊಡಿತಾರೆ ಇಂಡಿಯಾ ವಿನ್ ಅದಕ್ಕೋಸ್ಕರ. ಅಲ್ಲಿ ನೋಡ್ರಿ ನಮ್ಮ ಏರಿಯಾದಲ್ಲಿ ಫುಲ್ ಪಟಾಕಿ ಆವಳಿ ಎಲ್ಲ ಆ ಕಡೆ ಹೊಡಿತಾರೆ. ನಮ್ಮ ಕಡೆ ಇಲ್ಲಿ ನೋಡಿ, ಅಲ್ಲೆಲ್ಲ ಹೊಡಿತಾರೆ, ಅಲ್ಲ ಹೊಡಿತಾರೆ. ನೋಡಿ ಹೆಂಗೆ ನಮ್ಮ ಏರಿಯಾದಲ್ಲೆಲ್ಲ ಪಟಾಕಿ ಇಂಡಿಯಾ ವಿನ್ ಆದಕ್ಕೆ ಹೆಂಗೆ ಪಟಾಕಿ ಹೊಡಿತಾರೆ ನೋಡಿ. ಇಲ್ಲಿ ನೋಡಿ ನಮ್ಮ ಹುಡುಗರೆಲ್ಲ ಫುಲ್ಲು ರೆಕಾರ್ಡಿಂಗ್ ಮಾಡ್ತಾವ್ರೆ. ಇಂಡಿಯಾ ಒನ್ ಗಾಯ್ಸ್. ನೋಡಿ ಗಾಯ್ಸ್, ಇಂಡಿಯಾ ವಿನ್ ಅದಕ್ಕೆ ನಮ್ಮ ಏರಿಯಾದಲ್ಲಿ ಫುಲ್ ಪಟಾಕಿ ಸಖತ್ತಾಗಿ ಕಾಣ್ತಿದೆಯಪ್ಪ ಇವತ್ತಂತೂ. ಇಲ್ಲಿ ನೋಡಿ ನಮ್ಮ ಬಾಯ್ಸ್ನ ಕಾಣಿಸ್ತಿಲ್ಲ, ಸ್ವಲ್ಪ ಕತ್ಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವೆಲ್ಲ ಫುಲ್ ವೈಪ್ಸ್ ಹಾಕೊಂಡು ಪೂರ್ತಿ ಕುತ್ಕೊಂಡಿದ್ವಿ. We won guys. On each occasion throughout the